ವಾರ ಮಾಡಿದಂಥ ಪತ್ರಿಕಾಗೋಷ್ಠಿ ಮುಂದುವರೆದ ಭಾಗವಾಗಿ ಗ್ರೇಡ್ 2 ತಹಸೀಲ್ದಾರ್ ಹುಕ್ಕೇರಿ ಗ್ರೇಡ್ 2 ತಹಸೀಲ್ದಾರ್ ಮಾಡಿದಂಥ ಅನಾಹುತ ಬಗ್ಗೆ ನಾನು ಸವಿಸ್ತಾರವಾಗಿ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದೆ. ಅದು ಮುಂದುವರೆದ ಭಾಗವಾಗಿ ನಮ್ಮ ಸಮಾಜದ ಈ ಭಾಗದ ಒಂದು 10 ಜಿಲ್ಲೆಯಿಂದ ಪ್ರಮುಖ ನಾಯಕರು ಕರೆದು ಚರ್ಚೆ ಮಾಡಿಕೊಂಡು ನಾಳೆ ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಗಮನಕ್ಕೆ ಹೇಗೆ ತರೋದು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ. ಈ ಸರ್ಕಾರ ಮುಂದೆ ಹೇಗೆ ಸ್ಪಂದನೆ ಮಾಡ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ. ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೀ ವಾಲ್ಮೀಕಿ ಜನಾಂಗ ಅಲ್ಲ, SC ST ಇರ್ಬೋದು, OB ಹಿಂದೂ ಜನಾಂಗ ಇರ್ಬೋದು, ಎಲ್ಲರ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡು ಯಾರೋ ತಮ್ಮ ಅವ್ರ ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ಎಲ್ಲದಲ್ಲಿ ನಮ್ಗೆ ವಿಶೇಷವಾಗಿ ಅಹಿಂದ ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತದೆ. ಅದನ್ನು ವಿಶೇಷವಾಗಿ ಜನತಾ ನ್ಯಾಯಾಲಯದಲ್ಲಿ ಹೋಗಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಎಸ್, ವಿಶೇಷ ಚರ್ಚೆ ಅನ್ನೋದು ಮೊನ್ನೆ ನೀವು ಹೇಳಿದಿಲ್ಲ, ಅದೇ ಮುಂದುವರೆದ ಭಾಗ ಹೇಳಿದಿಲ್ಲ. ನಮ್ಮ ಗ್ರೇಡ್ 2 ತಹಸೀಲ್ದಾರ್ ಬಗ್ಗೆ ಇನ್ನೂ ಒಟ್ಟು ಸರ್ಕಾರ ಗಂಭೀರವಾಗಿ ಪರಿಗಣಿಸೋದು ಗೊತ್ತಿಲ್ಲ ಇನ್ನೂ, ಯಾಕಂದರೆ ಎಷ್ಟರ ಮಟ್ಟಿಗೆ ಸರ್ಕಾರ ಎದ್ದತೆ ಗೊತ್ತಿಲ್ಲ. ಒಂದು ಬರೀ ಒಬ್ಬರು ಲಾ ಡಿಪಾರ್ಟ್ಮೆಂಟಿಂದ ಆ ಗೌರ್ಮೆಂಟ್ ಅಡ್ವೊಕೇಟಿಗೆ ನೋಟಿಸ್ ಕೊಟ್ಟು ಇದನ್ನು ಯಾಕೆ ನೀವು ಅಬ್ಜೆಕ್ಷನ್ ಕೇಳಿದ ಅಷ್ಟೇ ಕೇಳಿದ್ದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮಗಿನ್ನೂ ಮಾಹಿತಿ ಬಂದಿಲ್ಲ. ಆದಷ್ಟು ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತೇವೆ, ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರತಿನಿಧಿಯಾಗಿ ನಮ್ಮ ಜನಾಂಗದ ಎಲ್ಲ ಜನಾಂಗದ ಆಗುವ ದಿನದಿಂದ ನೋಡಬೇಕು. ಅವರು ವಿಶೇಷವಾಗಿ ಫೇಕ್ ಸರ್ಟಿಫಿಕೇಟಿಂದ ಭಾಳ ದೊಡ್ಡ ಇದೊಂದು ಗಂಭೀರವಾದ ಸಮಸ್ಯೆ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೋತೀನಿ. ಅತಿ ಶೀಘ್ರದಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಎಲ್ಲ ಉಳಿದ ತುಳಿತಕ್ಕೊಳದಂಥ ಜನಾಂಗಕ್ಕೆ ಅವರ ನ್ಯಾಯ ತಕ್ಷಣ ಕೊಡಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿ ಮನವಿ ಮಾಡ್ಕೋತಾರೆ. ಕೊಟ್ಟಿದೆ ಅದು ಅವರ ಮತ್ತೊಂದು ಸಲ ಮಾತಾಡಿದ್ದೀನಿ. ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬೀಜಿದ್ರು, ಆದರೂ ಸಹಿತ ಸ್ಥಳೀಯ ಜಿಲ್ಲಾಧಿಕಾರಿ ಸ್ಪಂದನೆ ಮಾಡಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಅವರು ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡ್ತಾರೆ, ಇದು ಇರ್ಬೋದು, ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು. ಯಾಕಂದರೆ ಅದನ್ನು ನಮಗೆ ಅನಿಸಿದೆ ಅದನ್ನು ಒತ್ತಡದ ಕೆಲಸ ಮಾಡ್ತಾರೆ ಅಂತ. ನಿಮ್ದು ತಿಳ್ಕೊಳ್ಳಿ, ಅದು ಯಾರು ತಿಳ್ಕೊಳ್ಳಿ, ಇರ್ಬೋದು. ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಹಂಚಿಕೊಳ್ಳೋಕೆ ಬರೋಲ್ಲ. ಅದನ್ನು ನಾವು ಕ್ಲೋಸ್ ಡೋರಲ್ಲಿ ಮೀಟಿಂಗ್ ಚರ್ಚೆ ಮಾಡಿದ್ದೇವೆ. ಇದನ್ನು ಹೆಂಗೆ ನ್ಯಾಯ ಸಮಾಜ ಮುಂದೆ ಹೋಗ್ಬೇಕಂದ್ರೆ ಮುಂದಿನ 19 ಅಧಿವೇಶನದ ರೂಪುರೇಷೆ ನೋಡ್ಕೊಂಡು ಮುಂದಿನ ಡಿಸಿಷನ್ ತಗೋತೀವಿ. ಮಾಡ್ತೀವಿ, ನಮ್ಮ ಪಕ್ಷ ಇನ್ವಾಲ್ವ್ ಮಾಡ್ತೈತ್ರಲ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷನ ಇನ್ವಾಲ್ವ್ ಮಾಡ್ತೈತ್ರಲ್ಲಿ. ಕಾನೂನು ನಾವು ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಮುಖಾಂತರ ಅದನ್ನು ಅವರನ್ನು ಬೆಂಬಲವಾಗಿ ನಾನು ಹೇಳ್ತೀನಿ. ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ ಪಕ್ಷಾತೀತರಲ್ಲಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊತ ಮುಖಾಂತರ ಇದು ಒಬ್ಬ ಗ್ರೇಡ್ 2 ತಹಸೀಲ್ದಾರ್ ದೊಡ್ಡ ಅನಾಹುತ ಮಾಡೋಕ್ಕೆ ಧೈರ್ಯ ಬಂದಿತ್ತು. ನಾವು ಹಿಂದಿನ ಷಡ್ಯಂತ್ರ ಏನಿದೆ ಅಂತ ಹೊರಗೆ ಬರಬೇಕಂತ ಈ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ. ವಿರೋಧ ಪಕ್ಷ ನಾಯಕರು ಅಷ್ಟೇ ಹೇಳ್ತೇನೆ ನಾನು. ಯಾಕಂದ್ರೆ ಅವರು ಒಳಗೆ ಈಗ ನಾಳೆ ಸೋಮವಾರದ ಒಳಗೆ 19 ಹೊರಗೆ ಅಷ್ಟೇ. ಇದರಲ್ಲಿ ರಾಜಕೀಯ ಬರೆಸೋದು ಬೇಡ, ನಮ್ಮ ಜನಾಂಗ ನ್ಯಾಯ ಸಿಗ್ಲತ್ರ ಮನವಿ ಮಾಡ್ಕೋತೀನಿ ಅಷ್ಟೇ. ರಾಜಕೀಯ ಬರೆಸೋದು ಬೇಡ, ಎಲ್ಲರೂ ಮನವಿ ಮಾಡ್ಕೊಂಡು ಯಾರು ತಪ್ಪು ಮಾಡೋದು ಅವ್ರು ಮಾಡೋದು ಹುಡುಕೋದು ಬೇಡ, ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೆಯದಾಗಲಿ.